ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಅತಿ ದೊಡ್ಡ ರಿಯಾಲಿಟಿ ಶೋ ಒಂದು ಬರ್ತಾ ಇದೆ. ಅಷ್ಟಕ್ಕೂ ಆ ರಿಯಾಲಿಟಿ ಶೋ ಏನು, ಆ ರಿಯಾಲಿಟಿ ಶೋನ ಹೆಸರೇನು, ಅದು ಕೂಡ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ಕಲರ್ಸ್ ಕನ್ನಡಗೆ ಟಕ್ಕರ್ ಕೊಡೋದಕ್ಕೆ ಜೀ ಕನ್ನಡ ಅತಿ ದೊಡ್ಡ ರಿಯಾಲಿಟಿ ಶೋ ಒಂದನ್ನು ರೆಡಿ ಮಾಡ್ಕೊಳ್ತಾ ಇದೆ. ಸೊ ಬಿಗ್ ಬಾಸ್ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿದೆ. ಅದರಲ್ಲೂ ಕೂಡ ಈಗ ಬಿಗ್ ಬಾಸ್ಗಿಂತ ಹೆಚ್ಚಾಗಿ ಅತಿ ದೊಡ್ಡ ರಿಯಾಲಿಟಿ ಶೋ ಆಗೋದಕ್ಕೆ ಇದು ಮುಂದೆ. ಹಾಗಾದ್ರೆ ಆ ರಿಯಾಲಿಟಿ ಶೋ ಏನು, ಅದರ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಎಲ್ಲೆಲ್ಲೂ ಕೂಡ ಪೈಪೋಟಿಗೆ ಪೈಪೋಟಿ, ಅದರಲ್ಲೂ ಕೂಡ ಸೀರಿಯಲ್ ಆಗಿರ್ಬೋದು, ರಿಯಾಲಿಟಿ ಶೋಗಳಲ್ಲಿ ವಾಹಿನಿಗಳ ನಡುವೆ ಈಗ ತೀವ್ರ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಪ್ರೇಕ್ಷಕರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ವಾಹಿನಿಗಳು ಬೇರೆ ಬೇರೆ ತಂತ್ರಗಳನ್ನ ನಡೆಸ್ತಾ ಇದೆ. ದಂಪತಿ ಶೋ ಆಗಿರ್ಬೋದು, ಡಾನ್ಸ್ ಶೋ ಆಗಿರ್ಬೋದು, ಹಾಸ್ಯ ಕಾರ್ಯಕ್ರಮ ಆಗಿರ್ಬೋದು, ಮಕ್ಕಳ ನಾಟಕ ಆಗಿರ್ಬೋದು, ದೊಡ್ಡವರ ನಾಟಕ, ಹೀಗೆ ರಿಯಾಲಿಟಿ ಶೋಗಳು ಭರ್ಜರಿ ಪ್ರದರ್ಶನವನ್ನು ವಾರಾಂತ್ಯದಲ್ಲಿ ನಡೆಸ್ತಾನೆ ಬರ್ತಾ ಇದೆ. ಆದರೆ ಇದೀಗ ಎಲ್ಲರನ್ನ ಕೂಡ ಮೀರಿಸಿ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಸೀಸನ್ 11 ಶುರುವಾಗಿರುವಂಥದ್ದು. ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಶುರು ಆಯಿತು ಅಂತಂದರೆ ಮುಗೀತು, ಎಲ್ಲ TRP ಕೂಡ ಕಿತ್ಕೊಂಡು ಹೋಗುತ್ತೆ. ಸೊ ಸಾಮಾನ್ಯವಾಗಿ ಉಳಿದೆಲ್ಲ ರಿಯಾಲಿಟಿ ಶೋಗಳಿಂದ ಬಿಗ್ ಬಾಸ್ ಪ್ರತಿ ಬಾರಿ ಎಲ್ಲ ಭಾಷೆಗಳದ್ದು ಕೂಡ ಅದರದ್ದೇ ಪಾರುಪತ್ಯ ನಡೆಯುತ್ತೆ. ಅದೇ ಹೈಯೆಸ್ಟ್ TRPಯನ್ನು ಪಡ್ಕೊಳ್ಳುವಂಥ ರಿಯಾಲಿಟಿ ಶೋ ಆಗಿರುತ್ತೆ. ಪ್ರತಿನಿತ್ಯ ಬೈತಾನೆ ಸೀರಿಯಲ್ ನೋಡುವಂತೆ ಅದಕ್ಕಿಂತಲೂ ಹೆಚ್ಚು ಮಂದಿ ಬಿಗ್ ಬಾಸನ್ನು ನೋಡ್ತಾರೆ. ಸೊ ಬಿಗ್ ಬಾಸ್ಗೆ ಪ್ರತಿಯಾಗಿ ಯಾವ ರಿಯಾಲಿಟಿ ಶೋಗಳು ಯಾವ ಭಾಷೆಯಲ್ಲೂ ಮೇಲ್ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತಿದೆ. ಆದರೆ ಇದೀಗ ಕನ್ನಡದ ಬಿಗ್ ಬಾಸ್ಗೆ ಪೈಪೋಟಿ ಕೊಡೋದಕ್ಕಂತಲೇ ಜೀ ಕನ್ನಡ ವಾಹಿನಿ ಪ್ರೋಮೋ ಒಂದು ಅಂದ್ಬಿಟ್ಟಿದೆ. ಸೊ ಇದು ಎಲ್ಲರನ್ನ ಅಚ್ಚರಿಗೆ ಕಾರಣವಾಗಿರುವಂಥದ್ದು. ಸೊ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಶೀಘ್ರದಲ್ಲಿ ಅನ್ನುವಂಥ ಒಂದು ಪ್ರೋಮೋ ಒಂದನ್ನು ಜೀ ಕನ್ನಡ ವಾಹಿನಿ ಶೇರ್ ಮಾಡಿಕೊಂಡಿದೆ. ಇದು ಮನೋರಂಜನೆಯ ಹೊಸ ಚಾಪ್ಟರ್ ಅಂತ ಶೀರ್ಷಿಕೆಯನ್ನು ಕೊಡಲಾಗಿದೆ. ಹಾಗಾದರೆ ಇದು ಏನಿರ್ಬೋದು, ಬಿಗ್ ಬಾಸನ್ನು ಮೀರಿ ಇದು ಅತಿ ದೊಡ್ಡ ರಿಯಾಲಿಟಿ ಶೋ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಇದರ ಪ್ರೋಮೋ ರಿಲೀಸ್ ಆಗ್ತಲೇ ಕ್ಷಣ ಮಾತ್ರದಲ್ಲಿ ತರಹೇವಾರಿ ಕಮೆಂಟ್ಸ್ಗಳು ಬರ್ತಾ ಇದೆ. ಸೊ ಬಿಗ್ ಬಾಸ್ಗಿಂತಲೂ ಇದ್ಯಾವ ರಿಯಾಲಿಟಿ ಶೋ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈ ಪ್ರೋಮೋ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿರೋದಂತೂ ಸತ್ಯ. ಯಾವಾಗ, ಏನು, ಎತ್ತ ಅನ್ನೋದನ್ನು ಇನ್ನೂ ಅದರಲ್ಲಿ ತೋರಿಸಿಲ್ಲ, ಜಸ್ಟ್ ಒಂದು ಗ್ಲಿಮ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಇದೇ ರೀತಿಯ ಪ್ರೋಮೋವನ್ನು ತೋರಿಸಲಾಗಿತ್ತು. ಅದರ ಕಥೆ ಏನು ಅನ್ನುವಂಥದ್ದು ಕೆಲವರು ಪ್ರಶ್ನಿಸ್ತಾ ಇದ್ರು. ಇನ್ನು ಈ ಕಡೆ ನೋಡೋದಾದ್ರೆ ಬಿಗ್ ಬಾಸ್ನಲ್ಲಿ ಲಾಯರ್ ಜಗದೀಶ್, ಚೈತ್ರಾ ಕುಂದಾಪುರ ಹಲ್ಚಲ್ ಸೃಷ್ಟಿಸ್ತಾ ಇದ್ದಾರೆ. 2ನೇ ದಿನ ಕೂಡ ಮನೆಯಲ್ಲಿ ರೂಲ್ಸ್ ಫಾಲೋ ಮಾಡೋ ಬಗ್ಗೆ ವಾಗ್ವಾದ ನಡೆಯುತ್ತೆ. 3ನೇ ದಿನ ಕೂಡ ಜಗಳ ಆಗುತ್ತೆ. ಯಮುನಾ, ಶ್ರೀನಿಧಿ, ರಂಜಿತ್, ಗೋಲ್ಡ್ ಸುರೇಶ್ ಮಧ್ಯೆ ವಾದವಾಗುತ್ತೆ. ಆದರೂ ರಾತ್ರಿ ಮಲಗುವ ಸಮಯದಲ್ಲಿ ಲಾಯರ್ ಜಗದೀಶ್ ಪಾತ್ರ ತೊಳೆಯೋದಕ್ಕೆ ಹೋಗ್ತಾರೆ. ಇತ್ತ ನರಕವಾಸಿಗಳಿಗೂ ಕೂಡ ಹೆಲ್ಪ್ ಮಾಡಿಕೊಂಡು ಅವರನ್ನು ಕೂಡ ಎದುರು ಹಾಕ್ಕೊಂಡಿದ್ದಾರೆ. ಧನರಾಜ್ ಆಚಾರ್ಯ ಜೊತೆ ಕೂಡ ಜಗಳ ಆಡ್ಕೊಂಡಿದ್ದಾರೆ. ಸೊ ಟೋಟಲ್ ಆಗಿ ನೋಡೋದಾದರೆ ಬಿಗ್ ಬಾಸ್ನಲ್ಲಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂಥದ್ದು ಲಾಯರ್ ಜಗದೀಶ್. ಆದರೆ ಈಗ ಕಲರ್ಸ್ ಕನ್ನಡ ಅಂತ ಬಂದಾಗ ಕಲರ್ಸ್ ಕನ್ನಡಗೆ ಸೆಡ್ಡು ಹೊಡೆಯೋದಕ್ಕೆ ಜೀ ಕನ್ನಡ ಒಂದು ಹೊಸ ರಿಯಾಲಿಟಿ ಶೋ ಒಂದನ್ನು ತರ್ತಾ ಇದೆ. ಸೊ ಜೀ ಕನ್ನಡ ಅಂತ ನೋಡಿದಾಗ ನಾವು ಅಂದ್ಕೊಳ್ಬೋದು, ಈಗಾಗಲೇ ಕಾಮಿಡಿ ಕಿಲಾಡಿಗಳು, ಡ್ರಾಮಾ ಜೂನಿಯರ್ಸ್, ಸರಿಗಮಪ, ಡಾನ್ಸ್ ಕರ್ನಾಟಕ ಡಾನ್ಸ್, ಸೂಪರ್ ಕ್ವೀನ್ ಆಗಿರ್ಬೋದು, ಮಹಾನಟಿ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳ ಮೂಲಕ ಸಾಕಷ್ಟು ಪ್ರತಿಭೆಗಳಿಗೆ ವೇದಿಕೆಯಾಗಿದೆ. ಸೊ ಕಾಮಿಡಿ ಕಿಲಾಡಿಗಳು ಶೋ ವೀಕ್ಷಕರ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಈ ಶೋ ಅನ್ನು ಮತ್ತೊಂದು ಹೆಜ್ಜೆ ಮೇಲೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದಂಥ ವಾಹಿನಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಶೋ ಅಂತ ಒಂದು ಪ್ರೋಮೋ ನೀಡಿತ್ತು. ಇದರಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ಟಾಪ್ ನಾಯಕ ನಟರು ಈ ರಿಯಾಲಿಟಿ ಶೋನಲ್ಲಿ ಜಡ್ಜ್ಗಳಾಗಿ ಬಂದಿದ್ರು ಸ್ನೇಹಿತರೆ. ಅದು ಕೂಡ ರಾಕಿಂಗ್ ಸ್ಟಾರ್ ಯಶ್, ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೂವರೂ ಇರಲಿದ್ದಾರೆ ಅಂತ ಹೇಳಲಾಗಿತ್ತು. ಬಟ್ ವಾಹಿನಿ ಹೇಳಿದಂತೆ ಅದು ನಡ್ಕೊಂಡಿಲ್ಲ. ಸೊ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಶೋನಲ್ಲಿ ನಿರೂಪಕರಾಗಿರುವಂಥ ಅನುಶ್ರೀ, ಶ್ವೇತಾ ಚಂಗಪ್ಪ, ಅಕುಲ್ ಬಾಲಾಜಿ, ಮಾಸ್ಟರ್ ಆನಂದ್ ಜಡ್ಜ್ ಆಗಿ ಹೋಗ್ತಾರೆ ಸ್ನೇಹಿತರೆ. ಸೊ ಇದು ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಿತ್ತು. ಸೊ ಇದೀಗ ಪುನಃ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿರುವಂಥ ವಾಹಿನಿಗೆ ನೆಟ್ಟಿಗರು ಕಮೆಂಟ್ ಮೂಲಕ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಹಿಂದೆ ಹೇಳಿದ್ದ ಆ 3 ದಿಗ್ಗಜರ ಶೋ ಏನಾಯ್ತು, ಈಗಲೂ ಏನೋ ಹೇಳ್ತಿದ್ದೀರಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಶೋ ಮುಂದೆ ಮತ್ಯಾವ ಶೋ ಕೂಡ ಅತಿ ಹೆಚ್ಚು ಮನೋರಂಜನೆಯನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ. ನಂಬರ್ 1 ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಅಂತ ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಯಾವ ಶೋ ಇರಬಹುದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಡಾನ್ಸ್ ಕರ್ನಾಟಕ ಡಾನ್ಸ್ ಮತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಸರಿಗಮಪ ಮತ್ತೆ ಬರುತ್ತೆ ಅನ್ನುವಂಥದ್ದು. ಸೊ ಟೋಟಲ್ ಆಗಿ
ಆಗಿ ನೋಡೋದಾದರೆ ಈ ಬಾರಿ ಯಾವ ರಿಯಾಲಿಟಿ ಶೋ ಬರುತ್ತೆ ಅನ್ನೋದು ಕಾದು ನೋಡಬೇಕು. ಯಾಕಂತಂದರೆ ಪ್ರೋಮೋದಲ್ಲಿ ಯಾವುದೇ ವಿಚಾರವನ್ನು ಬಿಚ್ಚಿಟ್ಟಿಲ್ಲ, ಸದ್ಯದಲ್ಲೇ ಶೀಘ್ರದಲ್ಲೇ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಿಟ್ಟರೆ ಸಾಕಷ್ಟು ಜನ ಗೆಸ್ ಮಾಡಿರೋ ಪ್ರಕಾರ ಸರಿಗಮಪ ಅಥವಾ ಡಾನ್ಸ್ ಕರ್ನಾಟಕ ಡಾನ್ಸ್ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಬರಬಹುದು ಅನ್ನುವಂಥದ್ದು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಜೀ ಕನ್ನಡದಲ್ಲಿ ಯಾವ ರಿಯಾಲಿಟಿ ಶೋ ಪ್ರಸಾರ ಆಗಬಹುದು? ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.